10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ 2 ಭಾಗ 1 ಈ ವಿಡಿಯೋದ ಕೊನೆಯಲ್ಲಿದೆ, ಗಮನಿಸಿ. ಮುಖ್ಯ ಪ್ರಶ್ನೆ: ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 3 ಅಂಕಗಳು. ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಘನ ವಿಭಾಗ ಮಾಡುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರನ್ನು ಬರೆಯುವುದಕ್ಕೆ 1 ಅಂಕ, ಒಟ್ಟು 3 ಅಂಕಗಳು. ಪರೀಕ್ಷೆಯಲ್ಲಿ ಈ ರೀತಿ 2 ಸಾಲು ಕೊಟ್ಟಿದ್ದರೆ ಅದು ಗ್ಯಾರಂಟಿಯಾಗಿ ಕಂದ ಪದ್ಯನೇ ಇರುತ್ತದೆ. 4 ಮಾತ್ರೆಯ ಘನಗಳನ್ನು ಮಾಡಬೇಕು, ಗುರುಲಘು ಹಾಕಬೇಕು, ಆಮೇಲೆ ಛಂದಸ್ಸಿನ ಹೆಸರನ್ನು ಬರೆಯಬೇಕು. ಕಂದ ಪದ್ಯ. ಮುಂದಿನ ಮುಖ್ಯ ಪ್ರಶ್ನೆ: ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ. 3 ಅಂಕಗಳು. 31. ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ಅಲಂಕಾರ: ರೂಪಕ ಅಲಂಕಾರ. ಲಕ್ಷಣ: ಉಪಮೇಯ ಉಪಮಾನಗಳಿಗೆ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ಹೋಲಿಸಿ ವರ್ಣಿಸಿದರೆ ಅದು ರೂಪಕ ಅಲಂಕಾರ. ಉಪಮೇಯ ಧೈರ್ಯ, ಉಪಮಾನ ಭೂಮಿ. ಸಮನ್ವಯ: ಇಲ್ಲಿ ಉಪಮೇಯವಾದ ಧೈರ್ಯಕ್ಕೂ ಉಪಮಾನವಾದ ಭೂಮಿಗೂ ಯಾವುದೇ ಭೇದವು ಕಂಡುಬರದೆ ಅವೆರಡು ಒಂದೇ ಎಂದು ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಪರೀಕ್ಷೆಯಲ್ಲಿ ಅಲಂಕಾರಗಳನ್ನು ಫಸ್ಟಿಗೆ ಉಪಮಾಲಂಕಾರ, ನಂತರ ರೂಪಕ ಅಲಂಕಾರ, ಇವೆರಡೇ ಅಲಂಕಾರವನ್ನು ಹೆಚ್ಚಾಗಿ ಕೇಳಲಾಗುತ್ತೆ. ಮುಂದಿನ ಮುಖ್ಯ ಪ್ರಶ್ನೆ: ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದರ ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. 2 ಗಾದೆ ಮಾತುಗಳನ್ನು ಕೊಡಲಾಗುತ್ತೆ. ಅದರಲ್ಲಿ ನಮಗೆ ಯಾವುದು ಸುಲಭ ಅನಿಸುತ್ತೋ ಆ ಗಾದೆಯನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು. ಇದಕ್ಕೆ ಗಾದೆಗೆ 3 ಅಂಕಗಳು, ಗಾದೆಯ ಮಹತ್ವಕ್ಕೆ 1 ಅಂಕ, ಗಾದೆ ವಿವರಣೆಗೆ 1 ಅಂಕ, ಆಮೇಲೆ ಅಂದವಾದ ಬರಹ, ವಾಕ್ಯ ರಚನೆಗೆ 1 ಅಂಕ, ಒಟ್ಟು 3 ಅಂಕಗಳು. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಗಾದೆಗಳು ವೇದಗಳಿಗೆ ಸಮಾನ ಎಂದು ಹೇಳುವರು. ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ. ಅರ್ಥ ವಿವರಣೆ: ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖವುಂಟು ಎಂದರ್ಥ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದು. ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ, ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ. ಛೀ, ಕೈ ಕೆಸರಾಗುವುದಲ್ಲ, ಈ ಕೆಲಸ ಮಾಡುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆಯಾಗುವುದಿಲ್ಲ, ಹಣ ಸಂಪಾದನೆಯಾಗದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಜೀವನ ಸುಖವಾಗಿ ಸಾಗಬೇಕಾದರೆ ಕೈ ಕೆಸರಾಗಲೇಬೇಕು, ಕೈ ತುಂಬ ಸಂಪಾದನೆಯಾಗಲೇಬೇಕು. ಕಷ್ಟಪಟ್ಟರೆ ಸುಖವುಂಟು, ದುಡಿಮೆ ಬದುಕಿನ ಜೀವನವನ್ನು ಕಟ್ಟಿಕೊಡುತ್ತದೆ ಎಂಬ ಮೌಲ್ಯವು ಈ ಗಾದೆ ಮಾತಿನಲ್ಲಿ ಅಡಕವಾಗಿದೆ. ಇನ್ನೊಂದು ಗಾದೆ: ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಗಾದೆಯ ಮಹತ್ವ: ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ. ಕನ್ನಡದ ಹಲವಾರು ಗಾದೆಗಳಲ್ಲಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಗಾದೆಯೂ ಕೂಡ ಒಂದಾಗಿದೆ. ಕೆಲವು ಬಾರಿ ಅನಿರೀಕ್ಷಿತವಾಗಿ ಆಗಬೇಕಾದ ಕೆಲಸಕ್ಕೆ ಬದಲಾಗಿ ಇನ್ನೇನೋ ಆಗುವ ಸಂಭವವಿದೆ. ಹಾಗಾದಾಗ ಅದಕ್ಕಾಗಿ ಯೋಚಿಸಿದರೆ, ತಲೆ ಕೆಡಿಸಿಕೊಂಡಿದ್ದರೆ ಏನೂ ಪ್ರಯೋಜನ ಆಗುವುದಿಲ್ಲ ಎಂದು ಈ ಗಾದೆಯು ತಿಳಿಸುತ್ತದೆ. ವರ್ಷವೆಲ್ಲ ಓದಿ ಪರೀಕ್ಷೆಗಾಗಿ ಸರ್ವಸಿದ್ಧತೆಯನ್ನು ಮಾಡಿಕೊಂಡಿರುವ ವಿದ್ಯಾರ್ಥಿಗೆ ಪರೀಕ್ಷೆಯ ಸಮಯಕ್ಕೆ ಸರಿಯಾಗಿ ವಿಷಮ ಶೀತ ಜ್ವರ ರೋಗ ಬಂದು ಪರೀಕ್ಷೆಗೆ ಹೋಗಲಾಗದಿದ್ದರೆ ಅವನಿಗೆ ಬಹಳ ವ್ಯಥೆಯಾಗುವುದು ಸಹಜ. ಆದರೆ ಇದಕ್ಕೆ ಚಿಂತಿಸಿ ಫಲವಿಲ್ಲ. ಮುಂದಿನ ದಾರಿಯನ್ನು ಕಂಡುಕೊಳ್ಳಬೇಕು. ಆರೋಗ್ಯ ಸರಿಯಾದ ಮೇಲೆ ಮತ್ತೆ ಪರೀಕ್ಷೆಯನ್ನು ಬರೆಯುವ ಸಿದ್ಧತೆ ಮಾಡಿಕೊಳ್ಳಬೇಕು. ಚಿತೆಗೂ ಚಿಂತೆಗೂ 1 ಮಾತ್ರ ವ್ಯತ್ಯಾಸ. ಚಿತೆಯು ನಿರ್ಜೀವವಾದ ಶವವನ್ನು ಸುಟ್ಟರೆ, ಚಿಂತೆಯು ಸಜೀವವಾದ ವ್ಯಕ್ತಿಯನ್ನು ಕೊಲ್ಲುತ್ತದೆ ಎಂಬ ಮೌಲ್ಯವು ಅಡಕವಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ: ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 6 ಪ್ರಶ್ನೆಗಳು, 18 ಅಂಕಗಳು. ಸಂದರ್ಭಕ್ಕೆ ಆಯ್ಕೆಯನ್ನು ಬರೆದರೆ 1 ಅಂಕ, ಸಂದರ್ಭ ಬರೆದರೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಹೀಗೆ ಒಂದು ಸಂದರ್ಭಕ್ಕೆ 3 ಅಂಕಗಳು, ಒಟ್ಟು 6 ಸಂದರ್ಭಗಳು, 18 ಅಂಕಗಳು. ಪ್ರಶ್ನೆ 33: ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ. ಆಯ್ಕೆ: ಈ ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುದುಕಿಯ ಸೊಸೆಗೆ ಹೆರಿಗೆಯ ನೋವು ಬಂದಿತ್ತು, ಆದರೆ ಯುದ್ಧದ ಸಂದರ್ಭವಾದ್ದರಿಂದ ಡಾಕ್ಟರನ್ನು ಅಥವಾ ಸೂಲಗಿತ್ತಿಯನ್ನು ಕರೆತರಲು ಆಗುತ್ತಿರಲಿಲ್ಲ. ರಾಹಿಲನು ತಾನು ಡಾಕ್ಟರ್ ಎಂದು ಹೇಳಿದಾಗ ಅವಳು ಆತನನ್ನು ತನ್ನ ಸ್ವತೆಯ ಹತ್ತಿರ ಕರೆದುಕೊಂಡು ಹೋದಳು. ಆಗ
ರಾಹಿಲನು ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ ಎಂದು ಮುದುಕಿಗೆ ಹೇಳಿದನು. ಸ್ವಾರಸ್ಯ: ಯುದ್ಧದ ಸಂದರ್ಭದಲ್ಲಿ ವೈರಿ ಮಿತ್ರ ಎಂಬ ಭೇದವನ್ನು ಮರೆತು ಪರೀಕ್ಷಿಸಿ ಹೆರಿಗೆ ಮಾಡಿಸುವ ಮಾನವೀಯತೆ, ವೃತ್ತಿಧರ್ಮ ಹಾಗೂ ಹೆರಿಗೆಯ ನಂತರದ ಆರೈಕೆಯನ್ನು ಮಾಡಲು ಬೇಕಾದ ಪೂರ್ವ ತಯಾರಿಯೇ ಇಲ್ಲಿನ ಸ್ವಾರಸ್ಯವಾಗಿದೆ. 34. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ. ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ವಿಕ್ರು ಗೋಕಾಕ್ ಅವರು ಲಂಡನ್ ನಗರದ ಪ್ರವಾಸವನ್ನು ಮುಗಿಸಿದ ಮೇಲೆ ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ, ನನ್ನ ಸಂಸ್ಕೃತಿಯು ಎಂತಹ ಓರೆಗಲ್ಲಿನ ಮೇಲೆ ನಿಂತಿದೆ, ಇದನ್ನೆಲ್ಲ ನೆನೆಸಿಕೊಂಡಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನ್ನು ಹೇಳಿದ ಮಾತು ನೆನಪಾಗುತ್ತದೆ. ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರನ ನುಡಿಯು ಮನಸ್ಸಿನಲ್ಲಿ ಮೂಡಿದ ಸಂದರ್ಭವಾಗಿದೆ. ಸ್ವಾರಸ್ಯ: ನಮ್ಮ ಜ್ಞಾನ ದೃಷ್ಟಿಕೋನಗಳು ವಿಶಾಲವಾಗಬೇಕಾದರೆ 4 ಕಡೆ ಪ್ರವಾಸವನ್ನು ಮಾಡಬೇಕು. ಆಗ ನಮ್ಮ ಆಲೋಚನೆಗಳು ವಿಶಾಲವಾಗುತ್ತವೆ. ಈ ಕೆಲಸವನ್ನು ಪ್ರವಾಸ ಮಾಡುತ್ತದೆ ಎಂಬುದು ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 35. ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೆ. ಈ ವಾಕ್ಯವನ್ನು ಶಿವಕೋಟಾಚಾರ್ಯ ಅವರು ರಚಿಸಿರುವ ಕನ್ನಡದ ಪ್ರಪ್ರಥಮ ಗದ್ಯಕೃತಿಯಾದ ವಡ್ಡಾರಾಧನೆ ಎನ್ನುವ ಕೃತಿಯಿಂದ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೌಶಂಬಿ ಪಟ್ಟಣದ ಅರಸನಾದ ಅತಿಬಲನು ತನ್ನ ಮಂತ್ರಿಯಾಗಿದ್ದ ಸೋಮಶರ್ಮನು ಮರಣ ಹೊಂದಿದ ಕೆಲವು ದಿನಗಳ ನಂತರ ದೂತರನ್ನು ಕಳುಹಿಸಿ ಅವನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜಸಭೆಗೆ ಕರೆಸಿಕೊಂಡನು. ರಾಜಸಭೆಯಲ್ಲಿ ರಾಜನು ಅವರನ್ನು ಕುರಿತು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಅಗ್ನಿಭೂತಿ ವಾಯುಭೂತಿಯರು ಸಪ್ತ ವ್ಯಸನಗಳಿಗೆ ಬಲಿಯಾಗಿ ವಿದ್ಯಾರ್ಜನೆಯನ್ನು ಮಾಡದಿದ್ದ ತಪ್ಪಿಗಾಗಿ ನೊಂದು ನಾಚಿಕೆಯಿಂದ ತಲೆ ತಗ್ಗಿಸಿದರು ಎನ್ನುವುದನ್ನು ಕವಿಗಳು ಈ ಮಾತಿನ ಮೂಲಕ ಅಭಿವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ 36. ಮುಂಗಾರಿನ ಮಳೆಯಾಗೋಣ. ಈ ವಾಕ್ಯವನ್ನು GS ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ನಾವು ಮುಂಗಾರಿನ ಮಳೆಯಂತೆ ಪರಿಸರ ಸಂರಕ್ಷಿಸುವ ಸಂಕಲ್ಪ ಕೈಗೊಳ್ಳುವುದರಿಂದ ನದಿ ಜಲಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬಹುದು ಎಂದು ಕವಿಗಳು ಸ್ವಾರಸ್ಯಪೂರ್ಣವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಸ್ವಾರಸ್ಯ: ಕವಿ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 37. ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ. ಈ ವಾಕ್ಯವನ್ನು ಅಂಬಿಕಾತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ದ ರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಹಗಲು ರಾತ್ರಿಗಳೆಂಬ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಹೊಂದಿ ಕಾಲದ ಹಕ್ಕಿಯು ಹಾರುತ್ತಿದೆ ಎಂದು ಮನಮೋಹಕವಾಗಿ ತರತಮರಹಿತವಾದ ಸಮದೃಷ್ಟಿಯನ್ನು ಇದರಲ್ಲಿ ವ್ಯಕ್ತಪಡಿಸಿದ್ದಾರೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕಾಲದ ಹಕ್ಕಿಗೆ ಸೂರ್ಯ ಮತ್ತು ಚಂದ್ರ ಎಂಬ 2 ಕಣ್ಣುಗಳಿವೆ ಎಂಬುದು ಸ್ವಾರಸ್ಯಪೂರ್ಣವಾಗಿದೆ. 38. ಅರಸುಗಳ ವಾಜಿಯಂ ಬಿಡು. ಆಯ್ಕೆ: ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ವೀರಲವನು ತನ್ನ ಉತ್ತರೀಯದಿಂದ ಯಜ್ಞಾಶ್ವವನ್ನು ಬಾಳೆಗಿಡಕ್ಕೆ ಕಟ್ಟಿಹಾಕಿದಾಗ ಅರಸರ ಕಡೆಯವರು ಬಡಿಯುವರೆಂದು ಹೆದರಿದ ಮುನಿಪುತ್ರರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ರಾಜನ ಯಜ್ಞಾಶ್ವವನ್ನು ಕಟ್ಟುವುದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಪುತ್ರರು ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ: ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 4 ಅಂಕಗಳು. 4 ಸಾಲುಗಳಿಗೆ 4 ಅಂಕ. ತಪ್ಪಿಲ್ಲದ ಪ್ರತಿ ಸಾಲಿಗೆ 1 ಅಂಕ ಸಿಗುತ್ತದೆ. ಕೊಡಲಿ ಕೋರೆ ಕುಡ ಕಬ್ಬಿನ ಮೊಸರು ಬೆಣ್ಣೆ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚೆರಗಿ ಮಂಗಳಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಒಂದೇ ಪದ್ಯದಿಂದ 2 ಪ್ಯಾರಾಗಳನ್ನು ಕೊಟ್ಟಿರುತ್ತಾರೆ. ಹಾಗಾಗಿ ನಾವು ಪ್ರತಿ ಪದ್ಯದಿಂದ ಕಂಠಪಾಠಕ್ಕಿರುವ ಒಂದೊಂದು ಪ್ಯಾರಾವನ್ನು ಓದಿಕೊಂಡರೆ ಸಾಕು, ನಮಗೆ ನಿಶ್ಚಿತವಾಗಿ 4 ಅಂಕಗಳು ಸಿಗುತ್ತವೆ. ಇನ್ನೊಂದು ಪದ್ಯ: ಸಿಕ್ಕದ್ದು ತಗಂಡು ಸರದ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರು ಹಲಗಲಿ ಸುಟ್ಟು ಗುರ್ತುಳಿಯಲಿಲ್ಲಷ್ಟು ಕಾಣದೆ ಹೋಯಿತೋ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತಕೋಟಿ ಕಲ್ಮೇಶನ ದಯದಿಂದ ಹಾಡಿದ ನನ್ನ ಜನಕ. ಮುಂದಿನ ಮುಖ್ಯ ಪ್ರಶ್ನೆ: ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. 4 ಅಂಕಗಳು. ಪ್ರಶ್ನೆ ಸಂಖ್ಯೆ 40. ಮರುಳು ಮಾಧವ ಮಹೀಯ ರಾಜ್ಯದ ಸಿರಿಗೆ ಸೋಲುವನಲ್ಲ
ಕೌಂತೆಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ. ಹೊರೆದ ದಾತಾರಂಗೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವೆನೆಂಬಿ ಬರದೋಳ್ ಇರ್ದೆನು ಕೌರವೇಂದ್ರನ ಕೊಂದೆನೇನು ಎಂದ. ಸಾರಾಂಶ: ಕರ್ಣನು ಕೃಷ್ಣನಿಗೆ ಮರುಳು ಮಾಧವ, ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ. ನನಗೆ ಪಾಂಡವರು ಕೌರವರನ್ನು ಬೆಸೆಯುವಲ್ಲಿ ಮನಸ್ಸಿಲ್ಲ. ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ತಲೆಗಳನ್ನು ಕತ್ತರಿಸಿ ಒಪ್ಪಿಸಬೇಕೆಂಬ ಆವೇಶದಲ್ಲಿದ್ದೆ. ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದೆ ಎಂದನು. ಶ್ರೀಕೃಷ್ಣನು ಹೇಳಿದ ಜನ್ಮ ವೃತ್ತಾಂತ ಮತ್ತು ಆಶೆ ಆಮಿಷಗಳಿಂದ ಕರ್ಣನು ವಿಚಲಿತನಾದರೂ ತನ್ನ ಒಡೆಯನಿಗೆ ತೋರುವ ಸ್ವಾಮಿನಿಷ್ಠೆ ಮತ್ತು ಪ್ರಾಮಾಣಿಕತೆ ಜಗಮೆಚ್ಚುವಂತಿದೆ. ಮುಂದಿನ ಮುಖ್ಯ ಪ್ರಶ್ನೆ: ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಪ್ರಶ್ನೆಗಳು, 8 ಅಂಕಗಳು. ಪ್ರಶ್ನೆ 41: ಒಂದೇ ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳಿರುತ್ತಾರೆ, ಅಥವಾ ಒಂದು ಗದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗದಿಂದ. 41: ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ. ಒಂದು ಭಾಷೆಯನ್ನಾಡುವ ಜನರು ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆದಾಗ ಆ ಭಾಷೆಯು ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು. ಭಾಷಾ ಪಂಡಿತರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿ ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಬೆಳೆಸಬೇಕು, ಅರಳಿಸಬೇಕು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆಗಳನ್ನು, ವಿಚಾರಗಳನ್ನು ತಮ್ಮ ಭಾಷೆಯ ಮೂಲಕವೇ ಹೇಳಬೇಕೆಂಬ ಉಜ್ವಲವಾದ ಅಭಿಮಾನವುಳ್ಳವರಾಗಿರಬೇಕು. ಆ ನಾಡಿನ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬೆಳೆಸಿದರೆ ಆಗ ಆ ಭಾಷೆಯು ಪರಿಣಾಮಕಾರಿಯಾಗಿ ಬೆಳೆಯುತ್ತದೆ. ಇದಕ್ಕೆ ಆ ಭಾಷೆಯನ್ನಾಡುವ ಜನರ ಸಂಕಲ್ಪ ಮತ್ತು ಕೃಷಿ ದೃಢವಾಗಿರಬೇಕು. ಸ್ವಭಾಷೆಯನ್ನು ಪ್ರೀತಿಸಬೇಕು, ಪರಭಾಷೆಯನ್ನು ಗೌರವಿಸಬೇಕು. ಭಾಷೆಗಳಲ್ಲಿ ಮೇಲು ಕೀಳು ಎಂಬುದಿಲ್ಲ. 4 ಜನರು ಮಾತನಾಡುವ ಭಾಷೆಗೂ 40 ಲಕ್ಷ ಜನ ಮಾತನಾಡುವ ಭಾಷೆಗೂ ಸತ್ವದ ದೃಷ್ಟಿಯಿಂದ ಅಂತರವೇ ಇಲ್ಲ. ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಸಮಾನ ಸ್ಥಾನವಿದೆ. ಇನ್ನೊಂದು ಪ್ರಶ್ನೆ: ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ. ಅನೇಕ ಕವಿಗಳು ತಮ್ಮ ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವರೆಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ನೆರೆಹೊರೆಯ ಭಾಷೆಗಳಿಂದ ಕೊಳುಕೊಡುಗೆ ವ್ಯವಹಾರ ನಡೆಯುವುದು ಸಜೀವ ಭಾಷೆಯ ಲಕ್ಷಣ. ಕನ್ನಡವು ನೆರೆಹೊರೆ ಭಾಷೆಗಳಿಂದ ಪದಗಳನ್ನು ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಎಚ್ಚರಿಕೆ ವಹಿಸಿದೆ. ಕನ್ನಡ ಭಾಷೆಯು ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿತು. ಮಹಮ್ಮದೀಯರ ಕಾಲದಲ್ಲಿ ಪರ್ಷಿಯನ್ ಭಾಷೆಯ ಶಬ್ದಗಳು ಕನ್ನಡಕ್ಕೆ ಬಂದು ಸೇರಿಕೊಂಡವು. ಇಂಗ್ಲಿಷ್, ಪೋರ್ಚುಗೀಸ್ ಭಾಷೆಗಳಿಂದಲೂ ಅನೇಕ ಶಬ್ದಗಳು ಕನ್ನಡ ಭಾಷೆಗೆ ಎರವಲು ಶಬ್ದಗಳಾಗಿ ಬಂದು ಸೇರಿಕೊಂಡವು. ಕನ್ನಡ ನಾಡಿನ ನೆರೆಹೊರೆ ಗಡಿ ಪ್ರದೇಶಗಳಲ್ಲಿ ತಮಿಳು, ತೆಲುಗು, ಮಲಯಾಳಿ, ಮರಾಠಿ ಭಾಷೆಗಳಿಂದ ಕೊಳುಕೊಡುಗೆ ನಡೆಯುವುದರಿಂದ ಕನ್ನಡವು ಅದರ ನೆರೆಹೊರೆ ನುಡಿಗಳಿಗೂ ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ. 2 ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನಾರ್ಥ ಬಂದು ಅಂದವಾದ ನುಡಿಗಟ್ಟುಗಳಿಂದ ಕನ್ನಡ ಭಾಷೆಯು ಸಮೃದ್ಧಗೊಳ್ಳುತ್ತಿದೆ. ಹೀಗೆ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡಿದ್ದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗನು ಉದ್ಘೋಷಿಸಲು ಸಾಧ್ಯವಾಯಿತು. ಪ್ರಶ್ನೆ 42: ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ಬರೆಯಿರಿ. ಭೀಷ್ಮನು ದುರ್ಯೋಧನನನ್ನು ಕುರಿತು, ನೀನು ಒಪ್ಪಿಕೊಳ್ಳುವುದಾದರೆ, ಪಾಂಡವರನ್ನು ಒಪ್ಪಿಸುವುದಾದರೆ ಸಂಧಿಯನ್ನು ಮಾಡಿ ಮೊದಲಿನಂತೆಯೇ ಅವರು ನಡೆಯುವ ಹಾಗೆ ಮಾಡುವೆನು. ಇನ್ನೂ ಅವರು ನಾವು ಹೇಳಿದುದನ್ನು ಒಪ್ಪಿಕೊಳ್ಳದೆ ನನ್ನ ಮಾತನ್ನು ಮೀರುವವರಲ್ಲ. ನೀನು ಕೂಡ ನಾವು ಹೇಳಿದುದನ್ನು ಮೀರದೆ ನಡೆದುಕೊಳ್ಳಬೇಕು ಎಂದು ಹೇಳುತ್ತಾನೆ. ಆಗ ದುರ್ಯೋಧನನು ಮುಗುಳ್ನಗೆ ನಕ್ಕು ಭೀಷ್ಮರನ್ನು ಕುರಿತು, ಅಜ್ಜ, ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗುವ ನಿರ್ಧಾರದಿಂದ ಬಂದೆನು. ಏನು, ಶತ್ರುವೊಡನೆ ಸಂಧಿಯ ಒಪ್ಪಂದವನ್ನು ಮಾಡಿಕೊಳ್ಳಲೆಂದು ಬಂದಿರುವೆನೆ. ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿರಿ. ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವಿರೆ? ಖಂಡಿತ ಇಲ್ಲ. ನಾನು ಛಲಕ್ಕಾಗಿ ಯುದ್ಧ ಮಾಡುವೆನು. ನನ್ನ ಪಾಲಿಗೆ ಇದು ಪಾಳುಭೂಮಿ. ಮಿತ್ರನಾದ ಕರ್ಣನನ್ನು ಕೊಲ್ಲಿಸಿದ ಈ ನೆಲನೊಡನೆ ಮತ್ತೆ ಹೊಸಬಾಳು ಬಾಳುವೆನೆ? ಖಂಡಿತ ಇಲ್ಲ. ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು, ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು, ನನ್ನ 100 ಜನ ತಮ್ಮಂದಿರನ್ನು ಕೊಂದ ಅರ್ಜುನ ಮತ್ತು ಭೀಮ ಇರುವ ತನಕ ಹಾಗೂ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ನಾನು ಸಂಧಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಮೊದಲು ಅವರಿಬ್ಬರನ್ನು ಕೊಲ್ಲುವೆನು, ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವೆನು. ನನ್ನ ದುಃಖವು ತಣ್ಣಗಾದಾಗ ಪ್ರಸಿದ್ಧನಾದ ಧರ್ಮರಾಯರೊಡನೆ ಸಂಧಿಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುವೆನೆ ಎಂದು ಹೇಳಿದನು.
ಇನ್ನೊಂದು ಪ್ರಶ್ನೆ, ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ದುರ್ಯೋಧನನು ಭೀಷ್ಮರನ್ನು ಕುರಿತು, ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವಿರೆ, ಛಲಕ್ಕಾಗಿ ಯುದ್ಧ ಮಾಡುವೆನು. ನನ್ನ ಪಾಲಿಗೆ ಇದು ಪಾಳುಭೂಮಿ. ಮಿತ್ರನಾದ ಕರ್ಣನನ್ನು ಕೊಲ್ಲಿಸಿದ ಈ ನೆಲನೊಡನೆ ಮತ್ತೆ ಹೊಸಬಾಳು ಬಾಳುವೆನೆ. ಅಜ್ಜ, ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನು, ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು, ನನ್ನ 100 ಜನ ತಮ್ಮಂದಿರನ್ನು ಕೊಂದ ಅರ್ಜುನ ಮತ್ತು ಭೀಮ ಇರುವ ತನಕ ಹಾಗೂ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ನಾನು ಸಂಧಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಮೊದಲು ಅವರಿಬ್ಬರನ್ನು ಕೊಲ್ಲುವೆನು, ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವೆನು. ನನ್ನ ದುಃಖವು ತಣ್ಣಗಾದಾಗ ಧರ್ಮರಾಜನೊಡನೆ ಸಂಧಿಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ 100 ಜನ ತಮ್ಮಂದಿರು ಶತ್ರುಗಳನ್ನು ಎದುರಿಸಿ ಹೋರಾಡಿ ಸತ್ತರು. ಆಗ ನನಗೆ ಕೋಪ ಹುಟ್ಟಿ ಹೊರಹೊಮ್ಮಿತು. ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ? ಆದ್ದರಿಂದ ಪಾಂಡವರೊಂದಿಗೆ ಯುದ್ಧ ಮಾಡಿ ಛಲವನ್ನೇ ಮೆರೆಯುವೆನು. ಅಜ್ಜ, ನಾನು ಪಾಂಡವರೊಂದಿಗೆ ಯುದ್ಧ ಮಾಡದೇ ಇರುವುದಿಲ್ಲ. ಇಂದಿನ ಯುದ್ಧದಲ್ಲಿ ಪಾಂಡವರು ಭೂಮಿಗೆ ಒಡೆಯರಾಗಬೇಕು, ಇಲ್ಲ ನಾನು ಭೂಮಿಗೆ ಒಡೆಯನಾಗಬೇಕು. ಆದ್ದರಿಂದ ಯುದ್ಧವನ್ನು ಮಾಡಿಯೇ ತೀರುತ್ತೇನೆ ಎಂದು ಹೇಳಿದನು. ಹೀಗೆ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದಕ್ಕೆ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಒಂದು ಪ್ರಶ್ನೆಗೆ 2 ಅಂಕ, ಹಾಗಾಗಿ 2 ಪ್ರಶ್ನೆಗಳಿಗೆ 4 ಅಂಕ. ಈ ಪ್ಯಾರಾಗ್ರಾಫನ್ನು ಗದ್ಯ ಭಾಗವನ್ನು ಓದಿಕೊಂಡು ಆ ಕೊಟ್ಟಿರುವ 2 ಪ್ರಶ್ನೆಗಳಿಗೆ ಉತ್ತರ ಬರೆದರೆ ನಿಮಗೆ ಈಸಿಯಾಗಿ ಸುಲಭವಾಗಿ 4 ಅಂಕಗಳು ಸಿಗುತ್ತವೆ. ಈ ಗದ್ಯ ಭಾಗದ ಪ್ರಶ್ನೆಗಳು ಈ ರೀತಿ ಇವೆ. 1ನೇ ಪ್ರಶ್ನೆ, ಕುದ್ಮಲ್ ರಂಗರಾವ್ ಅವರ ಸಾಮಾಜಿಕ ಸೇವೆಗಳು ಯಾವುವು? ಇನ್ನೊಂದು ಪ್ರಶ್ನೆ, ಸಾಮಾಜಿಕ ಸುಧಾರಣೆಯ ಪ್ರಮುಖ ನಾಯಕರು ಯಾರ್ಯಾರು? ಮುಂದಿನ ಮುಖ್ಯ ಪ್ರಶ್ನೆ, ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 5 ಅಂಕಗಳು. 2 ಪತ್ರಗಳನ್ನು ಕೊಡಲಾಗಿರುತ್ತೆ. ಒಂದು ವ್ಯಾವಹಾರಿಕ ಪತ್ರ, ಇನ್ನೊಂದು ಖಾಸಗಿ ಪತ್ರ. ನಾವು ಆ 2 ಪತ್ರಗಳಲ್ಲಿ ಯಾವುದು ಬೇಕು ಸುಲಭ ಆಗುತ್ತೋ ಅದನ್ನು ಆರಿಸಿಕೊಂಡು ಬರೆಯಬೇಕು. ಪ್ರಶ್ನೆ ಸಂಖ್ಯೆ 44, ನಿಮ್ಮನ್ನು ಕಲತಾವರಗೆರೆಯ ಸರ್ಕಾರಿ ಪ್ರೌಢಶಾಲೆಯ ರಾಜು ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಕಾಂಪೌಂಡ್ ನಿರ್ಮಿಸಿಕೊಡುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೊಂದು ಮನವಿ ಪತ್ರವನ್ನು ಬರೆಯಿರಿ. ಇದು ವ್ಯಾವಹಾರಿಕ ಪತ್ರವಾಗಿದೆ. ಇಂದ ಮತ್ತು ಗೆ ವಿಳಾಸ ಸಂಬೋಧನೆ ವಿಷಯ 1 ಅಂಕ. ಪತ್ರದ ಒಡಲು ವಿಷಯ ನಿರೂಪಣೆಗೆ 2 ಅಂಕ. ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಬರೆದರೆ 1 ಅಂಕ. ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಅಂಕ. ಒಟ್ಟು 5 ಅಂಕಗಳು. ಇನ್ನೊಂದು ಪತ್ರ, ನಿಮ್ಮನ್ನು ಕೋಲಾರದ ಸರ್ಕಾರಿ ಪ್ರೌಢಶಾಲೆಯ ಮನು ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕುರಿತು ಮುಳಬಾಗಿಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರುಣ್ ಎಂಬ ಹೆಸರಿನ ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನು ಬರೆಯಿರಿ. ಇದು ವೈಯಕ್ತಿಕ ಪತ್ರವಾಗಿದೆ. ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ ವಿಚಾರಕ್ಕೆ 1 ಅಂಕ. ಪತ್ರದ ಒಡಲು ವಿಷಯ ನಿರೂಪಣೆಗೆ 2 ಅಂಕ. ಮುಕ್ತಾಯ ಇಂತಿ ಸಂಬೋಧನೆ ಸಹಿ ಹೊರವಿಳಾಸಕ್ಕೆ 1 ಅಂಕ. ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಅಂಕ. ಒಟ್ಟು 5 ಅಂಕಗಳು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಇದಕ್ಕೂ ಸಹಿತ 5 ಅಂಕಗಳು. 2 ಪ್ರಬಂಧವನ್ನು ಕೊಟ್ಟಿರುತ್ತಾರೆ. ಆ 2 ಪ್ರಬಂಧಗಳಲ್ಲಿ ನಮಗೆ ಯಾವುದು ಸುಲಭ ಅನಿಸುತ್ತೋ ಆ ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು. 45ನೇ ಪ್ರಶ್ನೆ, ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಅಥವಾ ಮೂಢನಂಬಿಕೆಗಳನ್ನು ತೊಡೆದುಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಪ್ರಸ್ತಾವನೆ, ಪೀಠಿಕೆ, ವಿಷಯ ಪ್ರವೇಶಕ್ಕೆ ಈ ಹಂತಗಳಿದ್ದರೆ 1 ಅಂಕ. ಒಡಲು ಸಮರ್ಥ ವಿವರಣೆಯೊಂದಿಗೆ ವಿಷಯ ನಿರೂಪಣೆಗೆ 2 ಅಂಕ. ಉಪಸಂಹಾರ, ಮುಕ್ತಾಯ, ವಿಷಯ ಸಮಾಪ್ತಿಗೆ 1 ಅಂಕ. ಭಾಷಾ ಶೈಲಿ ಪದಬಂಧ ಇದಕ್ಕೆ 1 ಅಂಕ. ಒಟ್ಟು 5 ಅಂಕಗಳು.